ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಮನೆಯೊಳಗೆ ಬಾವಲಿ, ಆ ಮನೆಯಲ್ಲಿ ಕೆಡುಕಾಗೋದು ಗ್ಯಾರಂಟಿನಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ಗೊತ್ತಾ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಬಾವಲಿಯನ್ನ ಶನಿದೇವರ ವಾಹನ ಅಂತ ಪರಿಗಣಿಸಲಾಗುತ್ತೆ. ಅವುಗಳನ್ನ ಶನಿದೇವರ ಸೇನಾಧಿಪತಿ ಅಂತಾನೂ ಕರೆಯಲಾಗುತ್ತೆ. ಇದನ್ನ ಮನುಷ್ಯ ಮಾಡಿದ ಕರ್ಮಕ್ಕೆ ನ್ಯಾಯವನ್ನ ಒದಗಿಸುವ ಒಂದು ಪಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಜೈನ ಧರ್ಮದ ಬಗ್ಗೆ ಹೇಳೋದಾದ್ರೆ ಅವರು ಬಾವಲಿಯು ಜಗತ್ತಿನಲ್ಲಿ ಜನನ ಮತ್ತು ಮರಣದ ಚಕ್ರವನ್ನ ಸಂಕೇತಿಸುತ್ತೆ ಅಂತ ನಂಬ್ತಾರೆ. ಅಷ್ಟೇ ಅಲ್ಲ, ಬಾವಲಿಯನ್ನ ಲೌಕಿಕ ದುಃಖದ ಪ್ರತಿಬಿಂಬವಾಗಿಯೂ ನೋಡಲಾಗುತ್ತೆ. ಇಸ್ಲಾಂ ಧರ್ಮದಲ್ಲಿ ಬಾವಲಿಯನ್ನ ಅಲುಹಾ ಅಂತ ಕರೆಯಲಾಗುತ್ತೆ. ಇದು ಜೀವನದ ಮುಂಬರುವ ಬದಲಾವಣೆಯ ಸಂಕೇತವಾಗಿದೆ. ಇನ್ನು ಕ್ರಿಶ್ಚಿಯನ್ ಧರ್ಮದ ಕುರಿತು ಹೇಳೋದಾದ್ರೆ ಅವರು ಬಾವಲಿಯನ್ನ ಕ್ಷಾಮದ ಸಂಕೇತವಾಗಿ ಪರಿಗಣಿಸ್ತಾರೆ. ಅಂದ್ರೆ ಇದು ನೈಸರ್ಗಿಕ ವಿಕೋಪದ ಸಮಯದಲ್ಲಿ ಮುಂಬರುವ ಬದಲಾವಣೆಯನ್ನ ಸಂಕೇತಿಸುತ್ತೆ ಎನ್ನುತ್ತೆ ಕ್ರಿಶ್ಚಿಯನ್ ಧರ್ಮ. ಇನ್ನು ಚೀನಿ ಧರ್ಮದಲ್ಲಿ ಬಾವಲಿಯನ್ನ ಸೂರ್ಯನ ರಾಹುಗ್ರಹವೆಂದು ಪರಿಗಣಿಸಲಾಗುತ್ತೆ. ಇದು ಆತ್ಮದ ಅವಿನಾಶಿತ್ವವನ್ನ ಸಂಕೇತಿಸುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಅವರವರ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಬಾವಲಿಯನ್ನ ವಿವಿಧ ಸಂಕೇತಗಳು ಅಂತ ಪರಿಗಣಿಸಲಾಗುತ್ತೆ. ಇದಿಷ್ಟು ಒಂದೊಂದು ಸಂಪ್ರದಾಯದಲ್ಲಿ ಬಾವಲಿ ಕುರಿತಾದ ನಂಬಿಕೆಗಳಾದ್ರೆ, ಇವಾಗ ಹಿಂದೂ ಧರ್ಮದಲ್ಲಿ ಬಾವಲಿಯ ಅರ್ಥ ಏನು, ಬಾವಲಿ ಮನೆಯೊಳಗಡೆ ಪ್ರವೇಶಿಸಿದ್ರೆ ಅದಕ್ಕೆ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಈ ಬಾವಲಿ ಹಕ್ಕಿ ನಿಜವಾಗಿಯೂ ಮನೆಗೆ ಕೆಡುಕನ್ನುಂಟು ಮಾಡುವ ಅಥವಾ ಸಾವಿನ ಸೂಚನೆಯನ್ನು ಹೊತ್ತು ತರುವ ಕೆಲಸ ಮಾಡುತ್ತಾ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬಾವಲಿಗಳು ಹೆಚ್ಚಾಗಿ ರಾತ್ರಿಯಲ್ಲಿ ಸಕ್ರಿಯವಾಗಿರುತ್ತವೆ. ಆದ್ರಿಂದ ನೀವು ರಾತ್ರಿಯಲ್ಲಿ ಬಾವಲಿ ಹಕ್ಕಿ ರೆಕ್ಕೆ ಬಡಿದಂತಹ ಶಬ್ದಗಳನ್ನು ಕೇಳಿದ್ರೆ ಅವು ನಿಮ್ಮ ಮನೆಯಲ್ಲಿರಬಹುದು ಅನ್ನೋದರ ಸಂಕೇತವಾಗಿರಬಹುದು. ಛಾವಣಿಗಳು, ಕಿಟಕಿಗಳು ಮತ್ತು ಬಾಗಿಲುಗಳ ಬಳಿ ವೆಂಟಿಲೇಟರ್ಗಳಿದ್ರೆ ಆ ಮಾರ್ಗಗಳ ಮೂಲಕ ಬಾವಲಿಗಳು ಸುಲಭವಾಗಿ ನಿಮ್ಮ ಮನೆ ಒಳಗಡೆ ಪ್ರವೇಶಿಸಬಹುದು. ಮೊದಲಿಗೆ ನೀವು ಬಾವಲಿ ನಿಮ್ಮ ಮನೆಯನ್ನ ಪ್ರವೇಶಿಸದಂತೆ ತಡೆಯುವ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಿ. ಮನೆಯೊಳಗಡೆ ಬಾವಲಿ ಸೇರ್ಕೊಳ್ಬಹುದಾದ ಯಾವುದೇ ಮಾರ್ಗವಿದ್ರೆ ಅದನ್ನ ಮೊದಲಿಗೆ ಮುಚ್ಚಿಬಿಡಿ. ಇನ್ನು ಬಾವಲಿಗಳು ಮನೆಯನ್ನ ಪ್ರವೇಶಿಸಿವೆಯೇ ಅಂತ ತಿಳಿಯಲು ಮತ್ತೊಂದು ವಿಧಾನ ಅಂತಂದ್ರೆ, ಒಂದು ರೆಕ್ಕೆ ಬಡಿಯುವ ಸದ್ದು, ಮತ್ತೊಂದು ವಿಚಿತ್ರವಾದ ವಾಸನೆ. ಮನೆಯಲ್ಲಿ ಬಾವಲಿಗಳಿದ್ರೆ ವಿಚಿತ್ರವಾದ ವಾಸನೆ ಕೂಡ ಮನೆಯನ್ನ ಆವರಿಸುತ್ತೆ. ಈಗ ಮನೆಯಲ್ಲಿ ಬಾವಲಿ ಪ್ರವೇಶಿಸಿದ್ರೆ ಏನೆಲ್ಲ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಇದು ನಂಬಿಕೆಯೋ ಅಥವಾ ಮೂಢನಂಬಿಕೆಯೋ ಅಂತ ಹೇಳೋದು ಅಸಾಧ್ಯವಾದ್ರೂ ಪ್ರಾಚೀನ ಕಾಲದ ಜಾನಪದ ಸಂಪ್ರದಾಯಗಳು ಮತ್ತು ಹಿಂದೂ ನಂಬಿಕೆಗಳನ್ನ ಆಧರಿಸಿದ ಇಂದಿಗೂ ಇವುಗಳನ್ನ ಜನರು ನಂಬ್ಕೊಂಡು ಬರ್ತಿದ್ದಾರೆ. ಹಾಗಿದ್ರೆ ಬನ್ನಿ, ಬಾವಲಿ ಕುರಿತಾದ ಆ ನಂಬಿಕೆಗಳು ಏನು ಅನ್ನೋದನ್ನ ನೋಡೋಣ. ಬಾವಲಿ ನಿಮ್ಮ ಮನೆಗೆ ಪ್ರವೇಶಿಸಿದ್ರೆ ಅದು ಭವಿಷ್ಯದಲ್ಲಿ ಆರ್ಥಿಕ ಸಮಸ್ಯೆಗಳುಂಟಾಗುವ ಸೂಚನೆಯನ್ನ ನೀಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಬಾವಲಿ ನಿಮ್ಮ ಮನೆ ಪ್ರವೇಶಿಸಿದ್ರೆ ಒಂದಲ್ಲ ಒಂದು ವಿಧಾನದಲ್ಲಿ ನಿಮಗೆ ಹಣದ ನಷ್ಟ ಉಂಟಾಗುತ್ತೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲದೇ ಇರುವಂತಹ ಸಂದರ್ಭ ಕೂಡ ಒದಗಿ ಬರುವ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಸಾಲ ಕೂಡ ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ಬಾವಲಿ ಮನೆಯನ್ನ ಪ್ರವೇಶಿಸೋದು ಅಶುಭ ಅಂತ ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ಬಾವಲಿಗಳು ಪದೇ ಪದೇ ಕಾಣಿಸ್ಕೊಳ್ಳೋದು ಮನೆಯ ಉಳಿತಾಯದ ನಷ್ಟವನ್ನ ಸೂಚಿಸುತ್ತೆ. ಆದ್ದರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು.
ಮತ್ತು ನಿಮ್ಮ ಮನೆಯ ಉಳಿತಾಯದ ಬಗ್ಗೆ ವಿಶೇಷ ಗಮನವನ್ನ ನೀಡಬೇಕು. ಇಲ್ಲವಾದರೆ ನೀವು ದೊಡ್ಡ ಆರ್ಥಿಕ ಸಮಸ್ಯೆಗೆ ಸಿಕ್ಕಾಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಬಾವಲಿಗಳು ಪ್ರವೇಶಿಸೋದು ನಕಾರಾತ್ಮಕ ಶಕ್ತಿಯ ಹೆಚ್ಚಳವನ್ನು ಕೂಡ ಸೂಚಿಸುತ್ತೆ. ಹಿಂದೂ ಪುರಾಣಗಳಲ್ಲಿ ಬಾವಲಿಗಳನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಮನೆಯಲ್ಲಿ ಬಾವಲಿಯ ಉಪಸ್ಥಿತಿಯನ್ನ ತುಂಬಾನೇ ಕೆಟ್ಟ ಶಕುನ ಅಂತ ಪರಿಗಣಿಸಲಾಗುತ್ತೆ. ಬಾವಲಿ ಮನೆ ಪ್ರವೇಶಿಸಿದ್ರೆ ಅದು ಕುಟುಂಬ ಸದಸ್ಯರಲ್ಲಿ ಸಂಘರ್ಷ ಅಥವಾ ಕಲಹಕ್ಕೆ ಕಾರಣವಾಗಬಹುದು ಅನ್ನೋ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ವಾಸಿಸುವ ಬಾವಲಿಗಳು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುವ ಸಾಧ್ಯತೆಗಳು ಇವೆ. ಹಾಗಾಗಿ ಮನೆಯಲ್ಲಿ ಬಾವಲಿ ಕಂಡ ತಕ್ಷಣ ಅವುಗಳನ್ನು ಓಡಿಸಿ. ಸಾಧ್ಯವಾದರೆ ನಿಮ್ಮ ಸಂಬಂಧ ಗಟ್ಟಿ ಮಾಡಲು ಉಳಿಸಲು ಪ್ರಯತ್ನಿಸಿ. ಇನ್ನು ಬಾವಲಿಗಳು ಆಗಾಗ್ಗೆ ಮನೆಗೆ ಭೇಟಿ ನೀಡಿದ್ರೆ, ನಿಮ್ಮ ಮನೆಯೊಳಗಡೆ ಪ್ರವೇಶ ಮಾಡಿದ್ರೆ ಅಥವಾ ಮನೆಯ ಬಳಿ ಸುಳಿದಾಡಿದ್ರೆ ಮನೆ ಮಂದಿಗೆ ಅದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಮನೆಗೆ ಬಾವಲಿ ಪ್ರವೇಶ ಮಾಡಿದ್ರೆ ಶೀಘ್ರದಲ್ಲೇ ಆ ಮನೆಯನ್ನ ಖಾಲಿ ಮಾಡ್ತಾರೆ. ಇದನ್ನ ನೀವು ಕೇಳಿರಬಹುದು. ಇನ್ನು ಪ್ರಾಚೀನ ಅಥವಾ ಮಧ್ಯಕಾಲೀನ ಕಾಲದಲ್ಲಿ ಉಂಟಾದ ಕೆಲವು ಘಟನೆಗಳ ಪ್ರಕಾರ ಬಾವಲಿಯು ಚಿಕಿತ್ಸೆ ನೀಡಲಾಗದ ರೋಗಗಳನ್ನ ಹರಡೋದಕ್ಕೆ ಕಾರಣವಾಗುತ್ತೆ. ಇದರಿಂದಾಗಿ ಬಾವಲಿಯನ್ನ ಸಾವಿನ ಮೆಸೆಂಜರ್ ಅಂತ ಕರೆಯಲಾಗ್ತಾ ಇತ್ತು. ನಮ್ಮ ದೇಶದಲ್ಲೂ ಕೆಲ ವರ್ಷಗಳ ಹಿಂದೆ ಬಾವಲಿಯಿಂದ ಹರಡಿದ ನಿಫಾ ವೈರಸ್ಗೆ ಹಲವು ಸಾವು ನೋವುಗಳು ಸಂಭವಿಸಿದ್ದು ಅದಕ್ಕೆ ಉದಾಹರಣೆಯಾಗಿದೆ. ವೀಕ್ಷಕರೇ, ಇನ್ನು ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡುವವರಾಗಿದ್ರೆ ಆವಾಗ್ಲೂ ಬಾವಲಿಯನ್ನ ಸಾವಿನ ಸಂಕೇತ ಅಂತಾನೆ ಹೇಳಬಹುದು. ಯಾಕಂದ್ರೆ ವಿಜ್ಞಾನದ ಪ್ರಕಾರ ಬಾವಲಿಗಳ ರೆಕ್ಕೆಗಳು ಅನೇಕ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನ ಹೊಂದಿವೆ. ಇದು ಸೋಂಕನ್ನ ಹರಡುವ ಅಪಾಯವನ್ನುಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತಲಿನ ಮರಗಳ ಹಣ್ಣನ್ನ ತಿನ್ನಲು ಬಾವಲಿ ಬರುತ್ತೆ. ಅವು ತಿಂದ ಹಣ್ಣನ್ನ ಮನುಷ್ಯರು ತಿನ್ನೋದ್ರಿಂದಲೂ ಕೂಡ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಆದ್ರಿಂದ ಮನೆಯಲ್ಲಿ ಬಾವಲಿಗಳು ಪ್ರವೇಶಿಸಿದ್ರೆ ಅವು ಸಾವಿನ ಸೂಚನೆಯನ್ನ ನೀಡುತ್ತೆ ಅನ್ನೋ ನಂಬಿಕೆ ಬರೋದಕ್ಕೆ ಕಾರಣವೂ ಆಗಿರಬಹುದು ಅಲ್ವಾ? ವೀಕ್ಷಕರೇ, ನೋಡಿದ್ರಲ್ವಾ, ಮನೆಯೊಳಗೆ ಬಾವಲಿ, ಆ ಮನೆಯಲ್ಲಿ ಕೆಡುಕಾಗೋದು ಗ್ಯಾರಂಟಿನಾ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.